ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ಇವತ್ತೇನಪ್ಪ 5:30 ಇದ್ದೇನೆ ಅಂತ ಅನ್ಕೊಂಬಿಡ್ರಿ. ನಮ್ಮ ಅಮ್ಮ ರಾಯಚೂರಿಗೆ ಹೊರಟಿದ್ರು ಗುರುಪ್ರವೇಶಕ್ಕೆ. ಅದಕ್ಕೆ ನಮ್ಮ ಮಾಮರ ಮನೆ ಬಿಟ್ಟು ಬರಕ್ಕೆ ಹೊರಟಿದ್ದೆ. ನಾನು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಟಿಟಿನೂ ಬಂದ್ಬಿಟ್ಟಿತ್ತು. ನಮ್ಮ ಅಮ್ಮನ ಬಿಟ್ಟು ನಾನು ಮನೆಗೆ ಬಂದು ಮಲಗಿದೆ. 8 ಗಂಟೆ ಆಗಿತ್ತು. ನಾನು ಎದ್ದಾಗ ತಿಂಡಿ ತಿಂದೆ. ನಮ್ಮ ಮನೆ ಯಾಕ ಫುಲ್ ಇಂಟ್ರೆಸ್ಟಿಂಗ್ ಆಗಿ ಟಿವಿ ನೋಡ್ತಾ ಇದ್ದ. ಬರ್ತಾ ಇರೋದು ನಮ್ಮ ಫೇವ್ರೇಟ್ ಮೂವಿ ಅಂತ ಗೊತ್ತಾಗಿ ನಾನು ಕುತ್ಕೊಂಡೆ ನೋಡಕ್ಕೆ. ಯಾವತ್ತೂ ಆ ಥರ ಫೀಲಿಂಗ್ಸ್ ಬಂದಿರಲಿಲ್ಲ. ನಮ್ಮ ಚಿಕ್ಕಪ್ಪ ಕಾರ್ನ ಹೊರಗೆ ಬಿಡು ಅಂದ್ರು. ಕಾರ್ನ ಹೊರ ಬಿಟ್ಟೆ. ಅಷ್ಟರಲ್ಲಿ ನಮ್ಮ ಹರೀಶಣ್ಣರು ಬಂದ್ರು. ಅವ್ರನ್ನ ಮಾತಾಡ್ಸಿದೆ. ಇವತ್ತಿಗೆ ಅಡಿಕೆ ಕೊಯ್ಯೋದೆಲ್ಲ ಮುಗೀತು. 4 ದಿನ ಅಡಿಕೆ ಕೊಯ್ದ್ರು ನಮ್ದು. ಇವತ್ತಿನ ಅಡಿಕೆ ತೂಕ ಮಾಡಕ್ಕೆ ಕಾಟ ತಗೊಂಡು ಹೊರಟೆ. ತೂಕ ಮಾಡಿ ಆಯ್ತು. ಸಪ್ಪೆ ತರೋಣ ಅಂತ ತೋಟದ ಕಡೆ ಬಂದೆ. ಒಂದೊರೆ ಸಪ್ಪೆ ತಗೊಂಡು ಮನೆ ಕಡೆ ಬಂದೆ. ನಮ್ಮ ಮನೇಲಿ ಒಂದು ವಾರದಿಂದ ಹೇಳ್ತಿದ್ದಾರೆ ಮಿಷಿನಿಗೆ ಹೋಗು ಅಂತ. ನಾನು ಇವತ್ತು ಹೋಗ್ತಾ ಇದೀನಿ. ನಮ್ಮ ಮನನ್ ಕರ್ಕೊಂಡು ಇಟ್ಟಿನ ಮಿಲ್ ಹತ್ರ ಬಂದೆ. ಅಲ್ಲೇ ಮಿಷಿನಿಗೆ ಇಟ್ಟು ಟ್ಯಾಕ್ಟ್ರಿ ಸಿಕ್ಕಂಡತೆ ಅಂತ ನಮ್ಮ ಅಣ್ಣ ಫೋನ್ ಮಾಡ್ದ. ಅದಕ್ಕೆ ಅಲ್ಲಿಗೆ ಹೊರಟಿವಿ. ಆಮೇಲೆ ಅದನ್ನ ಮುಗಿಸ್ಕೊಂಡು ನಾವು ಮನೆ ಹೋಗ್ಬೇಕಾದ್ರೆ ಇದೆಲ್ಲ ಅವ್ನ್ ಮಾಡ್ತಾವ್ನೆ ಅನ್ಕೊಂಡ್ರ ಗಾಗದಿ ಸಂದಾಕಿ ಬಂದೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವ್ನ ಪಾಪ ಬರ್ತಾನೆ ಅಂತ ಬುದ್ಧಿ ಜೋಯಿಸಿ ಹೇಳವ್ರೆ. ಈ ತರ ಮಾಡಿರೋದವ್ರ ಮನೆಗೆ ಏನಾರು ಗೊತ್ತಾದ್ರೆ ಅದನ್ನ ಮುಗಿಸ್ಕೊಂಡು ಮನೆ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಲ್ಯಾಶರ್ ಜೋಡಿಸ್ತಾ ಇದ್ರು. ನಮ್ಮ ಹುಡುಗರೆಲ್ಲ ಇನ್ಮೇಲೆ ಬ್ಯುಸಿ ಹಾಕಾರೆ ನಾಟಿ ಮಾಡಕ್ಕೆ. ಅಷ್ಟೊತ್ತಿಗೆ ಮಿಷಿನ್ ಹಾಕಿದ್ರು. ಅದನ್ನ ತಗೊಂಡು ಮನೆಗೆ ಹೋದೆ. ಇದಾಗಿತ್ತು ಇವತ್ತಿನ ದಿನಚರಿ.